ಇವತ್ತು ಈ ಪರಾಗ ನಾನು ನಮ್ಮ ತಂಗಿ ಬಹಳ ಶಾನ್ಯಾಗ ಕರೆ ಇವತ್ತು ಯಾಕೋ ಹುಚ್ಚುಚ್ಚರಂಗೆ ಮಾಡ್ಲತ್ತಾಳ ತಂಗಿ. ಯಾರು ಕೊಂಡ್ರಪ್ಪ? ನಿಮಗೆ ಗೊತ್ತಾ ತಂಗಿಗೆ ಗೊತ್ತಾ? ಈ ಹುಚ್ಚ ತಂಗಿ ಸಂಗಟ ನಾ ಹುಜಿತ್ ಹಾಕ್ಲತ್ತೀನಿ ಅಂದ್ರ ನನ್ನ ಭಕ್ತಿ ಹೊಲತ್ತು ಎಲ್ಲಿ ಅಮೋಘ ಸಿದ್ಧ ಬರ್ತಾನೋ, ಯಾರು ಮಾಳಿಂಗರಾಯ ಬರ್ತಾನೋ, ಯಾರು ಬೀರಪ್ಪ ಬರ್ತಾನೋ, ಯಾವ್ಯಾರು ಬರ್ತಾನೋ ಗೊತ್ತಿಲ್ಲ. ಮುಂಜಾನೆ ತನ ತಡಿಲ್ ನೀವು ಹಿಂಗತ್ತೀರಿ. ಹಂಗೆ ಭಕ್ತಿಯಿಂದ ಜಗತ್ತದೊಳಗೆ ಏನು ಇಲ್ಲ. ಇವತ್ತು ಈ ಫಲಾಗ ಏನು ನೀ ಭಕ್ತಿಯ ತಯಾರಿ ಹಚ್ಚಿದಲ್ಲ ತಂಗಿ. ಆ ರಾವಣ 10 ರುದ್ರ ಪೂಜೆ ಮಾಡಿ ದಶಾನನ ಅನಿಸ್ಕೊಂಡ ಜಗತ್ತದೊಳಗ ನೂರಾರು ಮೇಲಿನ ಗುರುಗಳಾಗಿ ಕರಜಿಗಿ ಬೋರಮ್ಮ ಹೇಳಿ ನೀ ನಾಮ ಬೆಳೆಸಿದಿ. ನಿನ್ನದೇ ಆದ ಸಾಹಿತ್ಯ ಬರೋದು ಜಗತ್ತದೊಳಗ ಸಣ್ಣ ವಯಸ್ಸದಾಗ ನೀವೊಂದು ಕೀರ್ತಿ ಮಾಡಿದಿ. ನಿನ್ನಲ್ಲಿ ಜ್ಞಾನ, ನಿನ್ನಲ್ಲಿ ಏನಾದ್ರು ಸೂಕ್ಷ್ಮ ಅಹಂಕಾರನಂತದ್ ಇತ್ತಂದ್ರ ಹೆಂಗ ರಾವಣನ ಗರ್ವ ಹನುಮಂತ ಹುಟ್ಟಿ ಮಾಡ್ಯಾನಲ್ಲ, ಮಸಿಕ ಮುತ್ಯಾನ ಮಟ್ಟ ಮನೆಯೊಳಗ ಮದಗೊಂಡ ಮುತ್ಯಾನ ಮರಿಯಾಗಿ ಬಂದು ನಿನ್ನ ಗರ್ವ ಹಣ ಮಾಡಿ ಜ್ಞಾನದಿಂದ ನಿನ್ನ ಲಂಕಾ ಸುಡಾ ಒಟ್ಟಿಗೆ ರಾಹುಲ್ ಮಾಸ್ತರ. ಹೌದು 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 ಹೌದು. ಕೂಡಿರ್ತಕ್ಕಂಥ ದೈವಕ್ಕ ಮತ್ತೊಮ್ಮೆ ಮಗದೊಮ್ಮೆ ಈ ಬೆಳವಣಿಗೆ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಗುರುಜಿ ಅವರ? ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಸರ್ ಮಾತಾ? ಶಾಸ್ತ್ರ ಓದಿದವನು ಶಾಣ್ಯನಲ್ಲ, ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ. ಹೌದು ಹೌದು. ತ್ಯಾಗಿ ಹುಟ್ಟವರಲ್ಲ ಸಾಧುಗಳಲ್ಲ, ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ, ಗಣ್ಣಿಗೆ ಕಾಣುವುದಲ್ಲ ಚೊಕ್ಕ ಬಂಗಾರಲ್ಲ, ವರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ, ವರಿಗಚ್ಚಿ ನೋಡಂದ. ಹೌದು ಹೌದು ಹೌದಲ್ಲ? ಎಷ್ಟೋ ಮಂದಿ ಶಾಸ್ತ್ರ ಓದ್ಯಾರ, ರಗಡ ಮಂದಿ, ಅವ್ರಿಗೆ ಶಾಣ್ಯರಲ್ಲಕ್ಕೆ ಬರ್ತದೆ. ಹಂಗಂಗ್ ಬರ್ತದ್ರಿ. ಯಾಕಂದ್ರ ಎಷ್ಟೋ ಮಂದಿ ಶಾಸ್ತ್ರ ಓದಿ ಬ್ರಹ್ಮ ವೇದಿಕೆ ಮ್ಯಾಗ ಬಂದು ಹೇಳುವುದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅಡಗಾಯಿ, ಅವರಿಗೆ ಜ್ಞಾನಿಗಳಲ್ಲಕ್ಕ ಬರುದಿಲ್ಲ. ಹೌದು ಹೌದು ಹೌದು. ಇಲ್ಲಿ ಎಷ್ಟೋ ಮಂದಿ ನಾನಾನಂತ ಪುರಾಣಗಳೆಲ್ಲ ತಂದು ಮನೆಯೊಳಗೆ ಕಪಾಟ ಕಟ್ಟಿ ಆ ಕಪಾಟದೊಳಗ ಪುರಾಣ ಇಟ್ಟು ಪೂಜೆ ಮಾಡೋರಿಗೆ ಪುರಾಣ ಪಂಡಿತರಲ್ಲಕ್ಕ ಬರ್ತದೇನು? ಇವನು ಹಂಗೆ ಮಾಡ್ತಾನ್ರಿ, ಕಪಾಟದಾಗ ಪುರಾಣ ಇಟ್ಟು ಪೂಜೆ ಮಾಡಿ ಬಂದ. ಅದರ ನಿಜ ತತ್ವ ಏನದ? ಅದರ ನಿಜ ಸಾರಾಂಶ ಏನದ ಜನರ ಮನಸ್ಸಿಗೆ ಮುಟ್ಟುವಂಗ ಹೇಳಿದೆ ಅಂದ್ರ ಹೌದು ಹೌದು. ನಿನಗೆ ಪುರಾಣ ಪಂಡಿತ ಅಂತಾರ, ಪುರಾಣ ಪಂಡಿತರಲ್ಲಕ್ಕ ಬರ್ತದ. ಹೌದು ಹೌದು ಹೌದು. ಇಲ್ಲ ಕ್ಯಾವಿ ಹುಟ್ಟವರಿಗೆಲ್ಲ ಸಾಧು ಅಲ್ಲಕ್ಕ ಬರುದಿಲ್ಲ. ಎಷ್ಟೋ ಮಂದಿ ಮದುವೆಯಾಗಿ ಪ್ರಪಂಚ ಮಾಡಿ 1-4 ಮಕ್ಕಳು ಹುಟ್ಟಾನೆ ಪ್ರಪಂಚವಲ್ಲೊಂದು ಕ್ಯಾವಿ ಹುಟ್ಟವ್ರದಾರ. ಹೌದು ಹೌದು. ರಗಡ ಮಂದಿ, ಅವ್ರಿಗೆ ಸಾಧು ಅಲ್ಲಕ್ಕ ಬರ್ತದೇನು? ಹೌದು ಹೌದು. ಸಂಸಾರವಾದ್ಯಾಗಿ ಸಾಧು ಒಳಗ್ಯಾರೀಗ ಸರ, ಅವರಿಗೆ ಸಾಧು ಅಲ್ಲಕ್ಕ ಬರುವುದಿಲ್ಲ. ಪ್ರಪಂಚ ಬದಿ ಗೊತ್ತಿ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಯಾವ ಮಾಡ್ಲತ್ತಾನ. ಈಗ ಭೂಮಿ ತಲೆ ಮ್ಯಾಗ ಆಗಿ ಹೋದ್ರ ನಮ್ಮ ಮದಗೊಂಡ ಮುತ್ತೆಯವರು. ಹೌದು ಹೌದು ಹೌದು. ಅಂತ ಪಾರಮಾರ್ಥದ ಸೇವಾ ಇನ್ನೂವರೆಗೂ ಅವರ ಕೀರ್ತಿ ಜಗತ್ತದೊಳಗೊಳದಂದ್ರ ಅವರಿಗೆ ನಿಜವಾದ ಸಾಧು. ಹೌದು ಹೌದು ಹೌದಲ್ಲ? ಇಲ್ಲ ಕ್ಯಾವಿ ಹುಟ್ಟವರೆಲ್ಲ ಸಾಧು ಇಲ್ಲದ, ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಹೌದು ಹೌದು ಹೌದಲ್ಲ? ಎಷ್ಟೋ ಮಂದಿ ಕೊಳ್ಳಾದ ಮಂಗಲ್ಯ ಕಟ್ಟಿಸಿಕೊಂಡವರು ಅವರಿಗೆ ಗರತಿಯರಲ್ಲಕ್ಕ ಬರುದಿಲ್ಲ. ಹೆಂಗ್ರಿ? ಯಾಕಂದ್ರ ಒಬ್ಬನೇ ಒಬ್ಬ ರೈಲ್ವೆ ಸ್ಟೇಷನ್ ಮಾಸ್ತರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ಶರೀರ ಎಂಬುವುದು ನನ್ನ ಗಂಡಗ ಮೀಸಲ, ನನ್ನ ಗಂಡನ ಹೊರತ ಮತ್ಯಾರಿಗಿಲ್ಲ. ಹೌದು ಹೌದು. ಅವಾಗ ತನ್ನ ಕೂಸಿನ ಪ್ರಾಣ ಹೋದರು ಶರೀರ ಮೀಸಲಿಟ್ಲು ಯಾರು? ಕಡ್ಲಿಮಟ್ಟಿ ಕಾಶಿಬಾಯಿ. ಹೌದು ಹೌದು. ಹೊಚ್ಚ ಗಂಡನ ಸಂಗಟ ಪ್ರಪಂಚ ಮಾಡಿ ಜಗತ್ತದೊಳಗ ಹೇಮರೆಡ್ಡಿ ಮಲ್ಲ ಮನಸ್ಕೊಂಡ್ಲು, ಆಕಿನ ಭಕ್ತಿಗೆ ಶ್ರೀಶೈಲ ಮಲ್ಲಯ್ಯವಲ್ತ. ಹೌದು ಹೌದು. ಹೆಂಗ ಹೊಲತ್ರಿ ಸರ? ಹಂಗ ಅವರಿಗೆ ನಿಜವಾದ ಗರತಿಯರಲ್ಲಕ್ಕ ಬರ್ತದ. ಹೌದು ಹೌದು ಹೌದು. ಇವತ್ತು ಈ ಪರಾಗ ನಾನು ನಮ್ಮ ತಂಗಿ ಬಹಳ ಶಾನ್ಯಾಗ ಕರೆ
ಇವತ್ತು ಯಾಕೋ ಹುಚ್ಚುಚ್ಚರಂಗೆ ಮಾಡ್ಲತ್ತಾಳ ತಂಗಿ. ಯಾರು ಕೊಂಡ್ರಪ್ಪ ನಿಮಗೆ ಗೊತ್ತಾ ತಂಗಿಗೆ ಗೊತ್ತಾ? ಈ ಹುಚ್ಚ ತಂಗಿ ಸಂಗಟ್ ನಾ ಹುಜಿತ್ ಹಾಕ್ಲತ್ತೀನಿ ಅಂದ್ರ ನನ್ನ ಭಕ್ತಿ ಹೊಲತ್ತು ಎಲ್ಲಿ ಅಮೋಘ ಸಿದ್ಧ ಬರ್ತಾನೋ, ಯಾರು ಮಾಳಿಂಗರಾಯ ಬರ್ತಾನೋ, ಯಾರು ಬೀರಪ್ಪ ಬರ್ತಾನೋ, ಯಾವ್ಯಾರು ಬರ್ತಾನೋ ಗೊತ್ತಿಲ್ಲ. ಮುಂಜಾನೆ ತನ ತಡೀಲ್ ನೀವು ಹಿಂಗತ್ತೀರಿ. ಹಂಗ ಕಣ್ಣಿಗೆ ಕಾಣುವುದೆಲ್ಲ ಚೊಕ್ಕ ಬಂಗಾರಲ್ಲ ಅಂತ ಹೇಳ್ತಾರ ಅವ್ರು. ಹೌದು ಹೌದು. ತಾಮ್ರ ಹೊಳಿತದ, ಸ್ಟೀಲ್ ಹೊಳಿತದ, ಇದಕ್ಕ ಬಂಗಾರಲ್ಲಕ್ಕ ಬರುದಿಲ್ಲ. ಒರಿಗಲ್ಲಂತದಕ್ಕ ತಿಕ್ಕಿ ನೋಡ್ದತ್ ಮುಂದ ಅದರ ನಿಜ ರೂಪ ಗೊತ್ತಾಗ್ತದ, ಅದರ ನಿಜ ರೂಪ ಗೊತ್ತಾಗ್ತದ. ಖರೆ ಅದು ಖರೆ ಅದು. ಇವತ್ತ ಕರದಿಗೆ ಬೋರಮ್ಮ ತಂಗಿ ಮತ್ತು ಬೆಳಂಡಿಗೆ ಮಲಕಾರಿಸಿದ್ದ ಸಂಘ, ಆ ಸಂಘದೊಳಗೆ ಒಟ್ಟಿಗೆ ರಾಹುಲ್ ಮಾಸ್ತರ. ಹೌದು ಹೌದು ಹೌದು. ಇವು ಎರಡು ಸಂಘಗಳ ನಾವು ವರಿಗಲ್ಲಂತ ದೈವದ ಈ ದೈವ ಅನ್ನಂತ ವರಿಗಲ್ಲ ಹಚ್ಚಿ ತಿಕ್ಕಿ ನೋಡ್ದತ್ ಮುಂದೆ ಗೊತ್ತಾಗ್ತದ ಯಾವಾದು ಚೊಕ್ಕ ಬಂಗಾರದ, ಯಾವಾದು ಚೊಕ್ಕ ಬಂಗಾರ. ಹೌದು ಹೌದು ಹೌದು. ನಮ್ಮ ತಂಗಿ ಹೇಳಿದ್ಳು, ಭಕ್ತಿ ಇದ್ದವ್ರಲ್ಲಿ ಬಹಳ ಒಳ್ಳೆ ಗುಣ ಇರ್ತದತ್ ನೋಡ್ರಿ. ಹೌದು ಹೌದು. ಹುಲಿ ಬಹಳ ಒಳ್ಳೆ ಗುಣ ಇರ್ತದ, ಅವ್ರು ಬಹಳ ಮುರಿದು ಇರ್ತಾರಂತ ಹೇಳಿ ನಿಮ್ಗೆಲ್ಲರಿಗೆ ಮನಸ್ಸಿಗೆ ಮುಟ್ಟಂಗೆ ಹೇಳ. ಹೌದು ಹೌದು. ತಂಗಿ ನನಗೊಂದು ಮಾತು ಹೇಳ್ತಾ, 10 ರುದ್ರ ಪೂಜೆ ಮಾಡಿ ದಶಾನನ ನೆನೆಸ್ಕೊಂಡೆ. ಯಾರು? ದಶಕಂಠ ರಾವಣ. ರಾವಣ. ಹೌದು ಹೌದು. ನನ್ನಂತ ಭಕ್ತಿನೇ ಜಗತ್ತಿನೊಳಗೆ ಯಾರು ಮಾಡಿಲ್ಲ ತಿಳಿದ. ಹೌದು ಹೌದು. ಆದರೂ ಅವನಲ್ಲಿ ಸೂಕ್ಷ್ಮ ಅಹಂಕಾರ ಬತ್ತು. ರಾವಣನಲ್ಲಿ ಸುಮ್ಮ ನದಿ ಒಳಗೆ ತೇಲ್ತಿರ್ತಕ್ಕಂತ ಸಹಸ್ರ ಜನ್ನಿನ ಕೊಳ್ಳಿಗೆ ಬಿದ್ದ ಸಹಸ್ರ ಜನ್ನಿ ಎತ್ತಿ ಒಯ್ದು ಒಗದತ್ತು ಮುಂದ, ಅಲ್ಲಿ ಬಿದ್ದ ಸಹಸ್ರ ಜನ್ನಿ ಕುತ್ತಿಗೆ ಹಿಡಿದತ್ತು ಮುಂದ ತಂದಿ ವಯಸ್ಸರು ಬಂದು ರಾವಣನ ಬಂಧನ ಬಯಲು ಮಾಡ್ಯಾನ. ಹೌದು ಹೌದು ಹೌದಲ್ಲ? ಸುಮ್ಮ ಕೂತಿರ್ತಕ್ಕಂತ ಬಾಲಿ ಕೊಳ್ಳಿಗೆ ಬಿದ್ದ ಅದೇ ಬಾಲಿ ಎತ್ತಿ ಲಂಕಾಕ್ ಹೋಗದ್ರ ಲಂಕಾದ ಒಂದು ತಂದಿ ಒಂದು ಬಂಧನ ಬಯಲು ಮಾಡ್ಯಾನ. ಹೌದು ಹೌದು ಹೌದು. ಹಂಗ ತಂಗಿ ಬರೇ ಭಕ್ತಿ ಇದ್ರೆ ನಡೆಯುದಿಲ್ಲವ, ಜ್ಞಾನ ನಿನ್ನಲ್ಲಿ ಇರ್ಬೇಕು. ಯಾಕೆ ಹೇಳ್ತೀನಿ ಕೇಳು. ಯಾಕ್ರಿ? ಪರಮಾತ್ಮನನ್ನು ವರು ಬೇಡಿದ್ದ ರಾವಣ. ಯಾ ಪಕ್ಷಿದಿಂದ ಸಾವಿಲ್ಲ, ಯಾ ಪ್ರಾಣಿದಿಂದ ಸಾವಿಲ್ಲ ಅಂತೇಳಿ ನಾವರು ಬೇಡಿದ. ಆದರೂ ಮನುಷ್ಯದಿಂದ ಸೋಲಾತಿನು, ಏನು ಇದಕ್ಕೆ ಕಾರಣ ಅಂತೇಳಿ ವಿಚಾರ ಬರುತ್ತೆ. ಹೌದು ಹೌದು ಹೌದು. ಪರಮಾತ್ಮಗೆ ಭೇಟಿ ಆಗ್ಬೇಕಂತೇಳಿ ಆತುರದಿಂದ ಬಂದ ಶಿವ ಪಾರ್ವತಿ ಏಕಾಂತದೊಳಗಿದ್ರು. ಹೌದು ಹೌದು. ಅವಾಗ ಭೇಟಿ ಆಗ್ಬೇಕಂತಿದ ನಂದಿ ಹೇಳ್ತದ, ಶಿವ ಪಾರ್ವತಿ ಏಕಾಂತದೊಳಗಾರ ಒಳಗೆ ಹೋಗಾಡತ್ತ. ಹೌದು ಹೌದು. 10 ರುದ್ರ ಪೂಜೆ ಮಾಡ್ರವನ ಶ್ರೇಷ್ಠ ಭಕ್ತ ಅನಿಸ್ಕೊಂಡಿದ, ನಿನ್ನ ಮಾತು ಯಾರು ಕೇಳ್ತಾರ? ನಾ ಹೋಗ್ತೀನಿ ಒಳಗಂದ. ಹೌದು ಹೌದು. ಹೋಗ್ತೀನಿ ಒಳಗಲೇ. ಅವಾಗ ನಂದಿ ಶಾಪ ಕೊಡ್ತು ರಾವಣಗ. ಏನತ್ತ? ಏನು ಹುಚ್ಚದ್ಯೋ, ಏನು ಕ್ವಾಡ್ಗದ್ಯೋ, ಏನು ಮಂಗ್ಯಾನಂಗ ಮಾಡ್ತೋ? ಹೌದು ಹೌದ. 10 ರುದ್ರ ಪೂಜೆ ಮಾಡಿ ದಶಾನನಸ್ಕೊಂಡಿಯನಂತ ಅಹಂಕಾರ ನಿನ್ನಲ್ಲಿದ್ರ 11 ನೀ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ಭಹರಣ ಮಾಡ್ತಾನೆ, ಹನುಮಂತ ನಿನ್ನ ಗರ್ಭಹರಣ ಮಾಡ್ತಾನೆ. ಹೌದು ಹೌದು ಹೌದು. ಹೌದಲ್ಲ? ಮತ್ತೆ ನೀ ಶ್ರೇಷ್ಠ ಭಕ್ತನೇ ಇದ್ದಿ. ಸೀತಾದೇವಿಗೆ ಲಂಕಾಪಟ್ಟಣದಾಗ ಒಯ್ದಿಟ್ಟ ರಾವಣ. ಅವಾಗ ಹನುಮಂತ ಬಂದತ್ತು ಮುಂದ ದೊಡ್ಡ ಭಕ್ತಿವಾನ ರಾವಣ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಿದ್ರ ಜ್ಞಾನದಿಂದ ರಾವಣನ ಲಂಕಾ ಸುಟ್ಟಾನ. ಅದೇ ಹನುಮಂತ, ಅದೇ ಹನುಮಂತ. ಹೌದು ಹೌದು ಹೌದು. ಮತ್ತು ಭಕ್ತಿಯೇ ಇದ್ದಲ್ಲದೆ ನಿನ್ನ ಲಂಕಾ ಉಳಿಸ್ಕೋಬೇಕಾಗಿತ್ತು ತಂಗಿ. ಭಕ್ತಿಯಿಂದ ಜಗತ್ತದೊಳಗೆ ಏನು ಇಲ್ಲ. ಇವತ್ತು ಈ ಫಲಾಗ ಏನು ನೀ ಭಕ್ತಿ ಅಂತ ಹೇಳಿ ಹಚ್ಚಿದಲ್ಲ ತಂಗಿ. ಆ ರಾವಣ 10 ರುದ್ರ ಪೂಜೆ ಮಾಡಿ ದಶಾನನ ಅನಿಸ್ಕೊಂಡ. ಜಗತ್ತದೊಳಗ ನೂರಾರು ಮೇಲಿನ ಗುರುಗಳಾಗಿ ಕರಜಿಗಿ ಬೋರಮ್ಮ ಹೇಳಿ ನೀ ನಾಮ ಬೆಳೆಸಿದಿ. ನಿನ್ನದೇ ಆದ ಸಾಹಿತ್ಯ ಬರೋದು ಜಗತ್ತದೊಳಗ ಸಣ್ಣ ವಯಸ್ಸದಾಗ ನೀವೊಂದು ಕೀರ್ತಿ ಮಾಡಿದಿ. ನಿನ್ನಲ್ಲಿ ಜ್ಞಾನ, ನಿನ್ನಲ್ಲಿ ಏನಾರ ಸೂಕ್ಷ್ಮ ಅಹಂಕಾರನಂತದ್ ಇತ್ತಂದ್ರ ಹೆಂಗ ರಾವಣನ ಗರ್ವ ಹನುಮಂತ ಹುಟ್ಟಿ ಮಾಡ್ಯಾನಲ್ಲ, ಮಸಿಕ ಮುತ್ತಾನ ಮಟ್ಟ ಮನೆ ಒಳಗ ಮದಗೊಂಡ ಮುತ್ತಾನ ಮರಿಯಾಗಿ ಬಂದು ನಿನ್ನ ಗರ್ವಹರಣ ಮಾಡಿ ಜ್ಞಾನದಿಂದ ನಿನ್ನ ಲಂಕಾ ಸುಡ ಒಟ್ಟಿಗೆ ರಾಹುಲ್ ಮಾಸ್ತರನಂತೆ. ಹೌದು 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 ಹೌದು. ಯಾಕಂದ್ರ ನೀ ಕೇಸೂರಾಯನ ಕತಿ ಹೇಳಿದ ತಂಗಿ. ಪಟ್ಟಣದ ಕೇಸೂರಾಯನ ಕತಿ ಹೇಳಿ ಪಂಚಡಂಗಿ ವಾಯಿ ಗಂಗಾಳ ರೋಮ್ ಚೂರಿ ಆಯ್ತತ್ತ. ಹೌದು.
ಮತ್ತ ಕ್ವಾಣೇಶ್ವರ ದೈತ್ಯ ವಧ ಮಾಡ್ಬೇಕಾಗಿತ್ತಂದ್ರ ಹಾ ಹಾ ಮತ್ತ ಇವ್ರು ಭಕ್ತಿ ಮಾಡಿ ವಧ ಮಾಡ್ಬೇಕಾಗಿತ್ತು. ಹೌದು ಹೌದು. ಇಲ್ಲ ತಂಗಿ, ಅಲ್ಲಿ ಏನ್ ಮಾಡ್ಯಾರ? ಕಂಬಾಲ ಕಾಳಣ್ಣನ ಕುಲಿಮಿ ಒಳಗ ಹಾ ಹಾ ಒಂದು ನರಬಲಿ ಕೊಡ್ಬೇಕಾಗಿತ್ತು. ಹೌದು ಹೌದು. ಅವಾಗ ಏನು ಮಾಡ್ಬೇಕಂತೇಳಿ ವಿಚಾರ ಮಾಡುವಂತ ಸಮಯದೊಳಗ ಏನಾಯ್ತು? ಆತ್ಮೀಯ ಸ್ನೇಹಿತ ದೇವರಿಗೆಳೆಯ ಬಾಪಣ್ಣ ಕಂಬಾರ ಕಾಳಣ್ಣನ ಕುಲಿಮಿ ಒಳಗೆ ಜಿಗದಾನ. ಹೌದಾ? ಅದರಿಂದ ಪಂಚಿಡಂಗಿ ವಾಯಿಗಂಗಾಳ ರೋಮಚೂರಾಗ್ಯದ. ಅದರಿಂದ ಕ್ವಾಣೇಶ್ವರ ದೈತ್ಯನ ವಧಾಗ್ಯ. ಹಾ ಹಾ ಇದು ಎದರಿಂದ? ಜ್ಞಾನದಿಂದ. ಯಾಕಂದ್ರ ಕಂಬಾರ ಕಾಳನ್ನ ಕುಲಿಮಿ ಒಳಗ ಜಿಗಿಬೇಕನ್ನೋ ಜ್ಞಾನ ಬೇಕಾಗಿತ್ತು. ಆ ಜ್ಞಾನ ದೇವರಿಗೆಳೆಯ ಬಪ್ಪಣ್ಣನ ಬಳಿ ಇತ್ತು. ಹೌದು ಹೌದು. ಆ ಜ್ಞಾನದಿಂದ ಮುಂದೆ 3 ಪಟ್ಟದ ನಂತರ ಮಾಳಿಂಗರಾಗಿ ಹುಟ್ಟಿ ಬಂದು ಅವನೇ ಬೀರಣ ಮುತ್ಯನ ಸೇವಾ ಮಾಡುವುದಕ್ಕಾಗಿ ಜಗತ್ತಿನೊಳಗ ಕೈಲಾಸದಿಂದ ಶಿವಪಾರ್ವತಿ ಮುಂಡಾಸ್ ತಂದಾರ ತಂಗಿ. ಇದು ಕಾರಣದ. ಹಾ ಹಾ ಹಿಂಗದದು ಕತಿ ತಂಗಿ. ಹೌದು ಹೌದು. ಇಲ್ಲಿ ನಿನಗೊಂದು ಪ್ರಶ್ನೆ ಅದ ತಂಗಿ. ಏನ್ರಿ? ಬಹಳ ವರ್ಷ ಹಾಡಿದೆ ನಾನು. ಹಾ ಹಾ ಏನು ಚಿಂಚಲಿ ಒಳಗೆ ಬೀರಣ ಮುತ್ಯಾಗ ಅಕ್ಕ ಮಾಯ ಮೊದಲೇ ಬಿಲ್ ವಿದ್ಯೆ ಕೊಟ್ಟಳ. ಹಾ ಹಾ ಹೌದಲ್ಲ? ಹೌದಾ? ಚಿಂಚಲಿ ಒಳಗ ಅಕ್ಕ ಮಾಯ ಬೀರ್ ಮುತ್ಯಾಗ ಮೊದಲೇ ಬಿಲ್ ವಿದ್ಯೆ ಕೊಡ್ಲಾಕಾಗಿ ಕ್ವಾಣೇಶ್ವರ ದೈತ್ಯ ವಧ ಮಾಡ್ಲಕ್ಕ ಪಂಚಿಡಂಗಿ ವಾಯಿಗಂಗಾಳ ರೋಮಚೂರಿನಿ ಯಾಕೆ ಬೇಕಾಗಿತ್ತು? ಹೌದು ಹೌದು ಹೌದು. ಮೊದಲೇ ಬಿಲ್ ವಿದ್ಯೆ ಇತ್ತಲ್ಲ, ಹಾ ಹಾ ಅದು ಯಾಕೆ ಹೊಡಿಲಿಲ್ಲ ಅಂತ ಒಂದು ಪ್ರಶ್ನೆ ಮುಂದಿನ ಸಂಧಿಗೆ ನಮ್ಮ ತಂಗಿ ಹೇಳ್ತಾಳ. ಹೌದು ಹೌದು. ಇನ್ನ ನಮ್ಮ ತಮ್ಮಗಳು ನೋಡ್ಬೇಕು ನೀವು. ಏನ್ರಿ? ಯಾಲ್ ತಾಯಿ ಹೊಡಿಲಿಕ್ಕೆ ಅವ್ರದು ಒಬ್ಬರ ಮ್ಯಾಗ ನಿಂತು ಒಬ್ರು ಹೊಡಿತಿರು. ಯಾವಾಗ್ರಿ? ಅಗಾಳಿ ನಾವ್ ಮಕ್ಕೊಂಡಿದ್ದೇವ ಇಂದ. ನೀವ್ ಅನ್ಕೊಂಡಿದ್ದ ಕಾಣಿಸಲ್ಲ. ನಾ ಹತ್ತಿದ ಹೊಡಿತಾರ ಟೀಕ. ನಾ ಎಲ್ಲಿ ನ್ಯಾಗ ಏರನ್ ತಾಳಿನ ಆವಾಜ್ ಬ್ಯಾರೆ ಬರ್ತಾವನಂತ ನನಗನ್ಸಿತ್ತು. ಮ್ಯಾಗ ಏರಿದೆ ಅಡ್ಡಿ ಛತ್ತಿನ ಮ್ಯಾಗ? ಛತ್ತಿನ ಮ್ಯಾಗ ಏರಿಲ್ಲ, ಅದು ಮುಂದಿನ ಸಂಧಿಗೆ ಇರ್ತಾರ. ಇಲ್ಲ ಅಳಿಗಾಡ್ತ ಮರ ಮೊದಲೇ ತಲೆಗಿಲೆ ಬಿದ್ದಿತ್ತು. ಯಾಕಂದ್ರ ನ್ಯಾಗ ತಾಳಿನ ಆವಾಜ್ ಬ್ಯಾರೆ ಬರ್ತಿತ್ತಂದ್ರ ಹೌದು ಹುಡುಗರು ಮಾಡ್ತಾರ ಹೇಳಿ ನಾ ಹತ್ತಿದ. ಇದೇನು ಮಾಡ್ತಿರಲ್ ತಮ್ಮ, ಇದು ಶಿವಸ್ಥಾನಂತ ಬ್ರಹ್ಮ ಇದಕ್ಕೆ ಅದ. ಇದಕ್ಕೆ ಜಗತ್ತದೊಳಗೆ ಒಂದು ಅಪಾರ ಕಿಮ್ಮತ್ತದ. ಹೌದು ಹೌದು. ನೀವು ಏನಿದು ಮಾಡ್ತಿರಲ್ಲ ಇದು ಸೇಮ್ ಸರ್ಕಸ್ದಾಗ ಕಡ್ಡಿ ಆಡ್ಸೋರಂಗ. ಸರ್ಕಸ್ ಮಾನ್ಯ ಬೆಳವಣಿಗೆ ಬಂದಿತ್ತು. ಇದು ಮಾಡಬೇಡ್ರಿ ತಮ್ಮ. ಯಾಕಂದ್ರ ನಾ 3ನೇ ಸಿದ್ಧಾಂತ ಮುಂದೆ ಓದಿದ. ಏನತ್ತ? ಮಂಗನಿಂದ ಮಾನವ ಆಗ್ಯಾನಂತೇಳಿ ಇತಿಹಾಸದೊಳಗೆ 3ನೇತಿಗೆ ಬಂದಿತ್ತು. ಖರೆ ಅದ್ರಿ ಇದು ಮಾತ. ಇತಿಹಾಸದೊಳಗಿನ ಮಾತು ಸತ್ಯದ. ಮಂಗನಿಂದ ಮಾನವ ಆಗೋದು ಅಟ್ಟೆ ಸತ್ಯದ. ಆದ್ರೆ ಈ ಮಾನವನಲ್ಲಿ ಮಂಗ್ಯಾನ ಗುಣ ಹೋಗಿಲ್ಲ. ಇದೂನು ಅಟ್ಟೆ ಸತ್ಯದ, ಇದೂನು ಅಟ್ಟೆ ಸತ್ಯದ. ಹೌದು ಹೌದು ಹೌದು. ಯಾಕಂದ್ರ ನನಗ್ಯಾನ ನಿಮ್ ಯಾಕೆ ಬೇಸಿಲ್ಲ. ಮತ್ ಇವ ರಾಹುಲಣ್ಣ ತೆಲಿಗಿಲಿ ಬಿಟ್ಟಾಗ ಹಿಂಗ್ಯಾಕ್ ಮಾತಾಡ್ತಾ ನನಗಿಂದಿರಿ? ಅವ್ರ ಅನ್ನೋದಲ್ರಿ, ತಮ್ಮಗಳನ್ನು ಕಾಳಜಿಲಿ ನಿಮಗೆ ಹೇಳ್ತಾ. ಯಾಕಂದ್ರ ನಮ್ಮ ಕಾಕ ಮಗ ಹಾರಿಕೆ ಹೋಗ್ಯದ. ಮುಂಜಾನೆ ಎದ್ದು ಬರ್ತದತ್ತೇಳಿ ಮಗನ ಮ್ಯಾಗ ಆಶೆ ಇಟ್ಟು ಮನಿ ಒಳಗ ಕೂತಿರ್ತಾರ. ನೀವು ಒಬ್ಬರ ಮ್ಯಾಗ ಒಬ್ಬರು ನಿಂತು ಎಲ್ಲ ಬಾರಿಸ್ಲಿಕ್ಕೆ ಹೋಗಿ ಬೆದ್ದು ಟಂಕ ಮಾಡ್ಕೊಂಡ್ರಿ ಅಂದ್ರ ನಿಮ್ಮ ಜೀವನ ಹಾಳಾಗ್ತದ ತಮ್ಮಗಳೇ. ಇದ್ರ ಬಿಟ್ಟು ಮತ್ತೊಂದೇನು ಇಲ್ಲ. ಹೌದು ಹೌದು. ಎತ್ತರಲೆ ಮಾಡ್ರಿ. ಮತ್ತೆ ನಿಮ್ಮ ಸ್ವಂತ ಹೋಯ್ತಂದ್ರ ನಮ್ಮ ತಂಗಿ ಬೇಲೂರ್ದು ಇನ್ನೊಂದು 2 ತಂದ್ರು ಹಾರಿಕೆ ಮಾಡ್ತಾರ. ಕರೆ ಸ್ವಂತ ಬರುದಿಲ್ಲ. ಹೌದು ಹೌದು. ಹೋದ ಸ್ವಂತ ಬರುದಿಲ್ಲ. ಎತ್ತರಲೆ ಜಂಡು ಬಾಂಬ್ ಹಚ್ಚಿದ್ರು ಬರುದಿಲ್ಲ. ಯಾಕಂದ್ರ 12 ದೇವ್ರಿಗೆ ಹರಿಕೆ ಹೊತ್ತು ತಾಯಿ ತಂದಿ ನಿಮಗ ಜೋಪಾನ ಮಾಡ್ಯಾರಪ್ಪ. ಅವರ ಅರಿವು ನಿಮಗಿರ್ಲಿ. ಹೌದು ಹೌದು ಇರ್ಲಿ. ಬಾಳ ನಿಮಗ ತತ್ತಿ ಹೊಳಟ್ಟು ನಾವ್ಯಾಟ್ಟು ಶಾಣ್ಯರಲ್ಲ. ಅದಕ್ಕ ಪುಣ್ಯಾತ್ಮರೇ ಅಜ್ಞಾನಕ್ಕೆ ಒಳಗಾಗುವುದಕ್ಕಾಗಿ ಜಗತ್ತಿನೊಳಗೆ ಎಂತ ಕಷ್ಟಕ್ಕೆ ಒಳಗೀಡಾದನಂತ ಒಬ್ಬ ಸಣ್ಣ ಮಗುವಿನ ಕತಿ ಹೇಳಿ ನಮ್ಮ ತಂಗಿಗೆ ಪಾಳಿ ಹೋಗ್ತದ. ನಮ್ಮ ತಾಯಿ ಬಳಗದವ್ರು ನೀವು ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಎಚ್ಚರಿದ್ದವ್ರು ಕೇಳ್ರಿ, ಮನ್ಕೊಂಡವ್ರು ಎದ್ದು ಕೇಳ್ರಿ. ಇಲ್ಲ ಅಲ್ಲೇ ಮಕ್ಕೊಂಡವ್ರ ಖರೆ ಅಲ್ಲೇ ಕೇಳತ್ತಾರ ಅವ್ರು. ಕೇಳ್ರಿ, ಯಾಕೆ ಹೇಳ್ತೀನಿ ಕೇಳ್ರಿ. ಬೆಂಗಳೂರಿನೊಳಗ ಹಲಸೂರು ಕ್ರಾಸ್ ಮ್ಯಾಗ ಸೋಮೇಶ್ವರ ಗುಡಿ ಬರ್ತದ. ಹೌದು ಹೌದು. ಆ ಸೋಮೇಶ್ವರ ಗುಡಿ ಬಲ್ಲಿ ಒಂದು ಸಣ್ಣ ಮನಿ. ಆ ಮನಿ ಒಳಗ ರಾಮು ಅನ್ನಂತ ಒಬ್ಬ ವ್ಯಕ್ತಿ ಹೌದು ಹೌದು ಹುಟ್ಟಿದ 2ನೇ ವರ್ಷದೊಳಗ ಅಪ್ಪಗೆ ಕರ್ಕೊಂಡಿದ. ತಾಯಿ ಮಾತ್ರ ರಾಮವಿಗಿದ್ದಳು. ಹೌದು ಹೌದು. ತಾಯಿಗೆ ಚಿಂತಿತ್ತು, ನನ್ನ ಮಗ ಸಣ್ಣ ವಯಸ್ಸಿನಾಗ ಅಪ್ಪ ಕಳ್ಕೊಂಡವ.
ಹಾ ಹಾ ಈ ಮಗನಿಗೆ ಅಪ್ಪಿದನ್ನು ಚಿಂತೆ ಕಾಡಬಾರ್ದು. ಹೌದು ಹೌದು. ಮಂದಿ ಮನಿ ಮುಸುರಿ ಏರಿ ತೊಳೆದು ನಾ ಈ ಮಗುವಿಗೆ ಬೆಳೆಸಿ ಜಗತ್ತದೊಳಗೊಂದು ಉನ್ನತ ಮಟ್ಟಕ್ಕೆ ಬೆಳೆಸಬೇಕನ್ನೋ ವಿಚಾರ ತಾಯಿ ಬಲ್ಲಿತ್ತು. ಹೌದು ಹೌದು. ಅವಾಗ ತಾಯಿ ಪ್ರತಿನಿತ್ಯ ಏನ್ ಮಾಡ್ತಿದ್ರು? ಹಾ ಮಂದಿ ಮನಿ ಮುಸುರಿ ತೊಳಿತ ಮಗುವಿಗೆ ಶಿಕ್ಷಣ ಕೊಡ್ಲಾಗ್ತವು. ಹೌದು ಹೌದು. ಮಗನಿಗೆ ಮನೆ ಮುಸುರಿ ತೊಳೆದಾದ್ರು 1 ಲಕ್ಷ ಬಿಲ್ ಇದ್ದಿರ್ತಕ್ಕಂಥ ಕಾನ್ವೆಂಟ್ ಸಾಲಿಗೆ ಹಾಕಿಳು. ಹಾ ಹಾ ಒಂದು ದಿನ ಮಗ ಬುತ್ತಿ ಮರ್ತು ಸಾಲಿಗೆ ಹೋಯ್ತು. ಹೌದು ಹೌದು. ತಾಯಿಗೆ ಚಿಂತೆ ಹತ್ತು. ನನ್ನ ಮಗ ಪ್ರತಿನಿತ್ಯ ಊಟದ ಬುತ್ತಿ ಒಯ್ತಿತ್ತು, ಇವತ್ತು ತಿಳಿದರೆ ಅಲ್ಲಿ ತಿಳಿಲಾರದೆ ಅಲ್ಲಿ ಬುತ್ತಿ ಮರೆತು ಹೋಗ್ಯಾದಂದ್ರ ನನ್ನ ಮಗ ಮಧ್ಯಾಹ್ನದಾಗ ಏನು ತಿಂದಿತ್ತು, ಏನು ಉಂಡಿತ್ತು? ಹೌದು. ಈಗಿಂದ ಮಗನಿಗೆ ಬುತ್ತಿ ಕೊಡ್ಬೇಕಂತೇಳಿ ತಾಯಿ ಮನೆಯೊಳಗೆ ಬುತ್ತಿ ತಗೊಂಡು ಆತುರದಿಂದ ಓಡುತ್ತ ಸಾಲಿಗೆ ಹೋದ್ಳು. ಹಾ ಎಲ್ಲಾದ ನನ್ನ ಮಗ ಅಂತೇಳಿ ಸಾಲಿ ಒಳಗೆ ಹುಡುಕಾಡಿ ನೋಡ್ತಾಳ. ಆ ಮಗುವಿನ ಕ್ಲಾಸಿನೊಳಗೆ ಹೋಗಿ ಇಲ್ಲಾದ ನನ್ನ ಮಗ ಅಂತೇಳಿ ಒಯ್ದು ಬುತ್ತಿ ಕೊಡ್ಲಾತ್ತಳು. ನೋಡ್ರಿ ಪುಣ್ಯಾತ್ಮ ಮನೆಗೆ ಹುಟ್ಟ ತಾಯಿಗೆ ಸ್ವಲ್ಪ ಕಣ್ಣು ಇರ್ಲಿಲ್ಲ. ತಾಯಿ ಕುರುಪಿದಳು, ನೋಡ್ಲಾಕ ಸುಂದರಿ ಇದ್ದಿತ್ತಿಲ್ಲ. ಆ ಮಗುವಿಗೆ ಬುತ್ತಿ ಕೊಡೋ ಮುಂದ ಆ ಮಗುವಿನ ದೋಸ್ತರು ಮತ್ತು ಆ ಶಿಕ್ಷಕರು ಏ ರಾಮುವಿನ ತಾಯಿ ಕೊಡ್ದಾಳ, ಏ ರಾಮುವಿನ ತಾಯಿ ಕುರುಪಾಳ, ಏ ರಾಮುವಿನ ತಾಯಿ ಅಸುಂದರಿ ಆಳೋ ಅಂತೇಳಿ ನಿಂದೆಲ್ಲ ಮಾತಾಡಲ್ಲ. ಹೌದು ಹೌದು. ರಾಮುವಿನ ತೆರಿ ಒಳಗ ಚಿಂತಿ ಒಂದೇ, ನನ್ನ ತಾಯಿದಿಂದ ನಾ ಅಪಮಾನಕ್ಕೀಡಾದಲ್ಲ. ಹಾ ಹಾ ನಮ್ಮವ್ರು ಇವತ್ತು ಸಾಲಿಗೆ ಬಂದು ನನ್ನ ಅಬರು ಕಳೆಗಳಲ್ಲ. ಹೌದು. ಒಂದು ಅಜ್ಞಾನ ಗುಣ ರಾಮುವಿನ ತಲೆ ಒಳಗೆ ಬಂತು. ಹಾ ಹಾ ಹೌದಲ್ಲ? ಅಜ್ಞಾನ ಗುಣ ಬಂದ ಕಾಲಕ್ಕೆ ಮನೆಗೆ ಬರ್ತಾನ. ತಾಯಿ ಸಂಗಟ ಮಾತು ಬಂದ್ ಮಾಡ್ದ. ಮನೆಗೆ ಬರಲ್ಲ. ತಾಯಿ ಇದ್ದು ಕೋಲಿ ಹೊರಗೆ ಹೋಲಿಲ್ಲ. ತನ್ನದೇ ಆದ ಒಂದು ಕೋಲಿ ಹೊರಗ ಅಭ್ಯಾಸ ಮಾಡುದು, ಉಳುದು ತಿಳುದು ತಾಯಿ ಸುಳಿದು ಹಾಯಿಸ್ಲಿಲ್ಲ. ಬೆಳೆದು ಉನ್ನತ ಮಟ್ಟಕ್ಕೆ ದೊಡ್ಡ ಅಧಿಕಾರಿಯಾಗಿ ದಿಲ್ಲಿಗೆ ನೌಕರಿ ಬತ್ತು. ದಿಲ್ಲಿಗೆ ಹೋದ. ದಿಲ್ಲಿಗೆ ಹೋಗಿ 1-2 ವರ್ಷದ ನಾನು ನೌಕರಿ ಮಾಡಿ ಮುಂದ ಮಡದಿಯನಂತ ಅಲ್ಲಿದೆ ಒಂದು ಹೆಣ್ಣು ಮಗಳಿಗೆ ಪ್ರೀತಿ ಮಾಡಿ ಮಾಯಾ ಅನ್ನೋದು ಬಹಳ ಕೆಟ್ಟದ್ರಿ ಪುಣ್ಯಾತ್ಮ. ಹೌದು ಹೌದು. ಆ ಹೆಣ್ಣಿನ ಜಾಲದೊಳಗೆ ಬಂದು ಪ್ರೀತಿ ಪ್ರೇಮ ಅಂತ ಮಾಡಿ ಅಲ್ಲೇ ಮದುವೆ ಮಾಡಿಕೊಂಡು ಮಕ್ಕಳು ಹಡೋ ಪ್ರಪಂಚ ಮಾಡ್ಲತ್ತ. ಹೌದು ಹೌದು. ತಾಯಿ ಬೆಂಗಳೂರದೊಳಗದಾಳ. ತಾಯಿಗೂ ಸುದ್ದಿ ಬತ್ತು, ಮಗ ದಿಲ್ಲಿ ಒಳಗೆ ನೌಕರಿ ಆಗ್ಯದ, ಮಗ ಮೊಮ್ಮಕ್ಕಳು ಕಂಡದ. ಆನಂದದಿಂದ ಮಗ ಆದ, ಮಗನ ಮಾರಿಯರು ನೋಡ್ಬೇಕಂತೇಳಿ ಬೆಂಗಳೂರದೊಳಗೆ ತಾಯಿಗೆ ವಿಚಾರ ಬತ್ತು. ಹೌದು ಹೌದು. ಎಲ್ಲಿ ಹಾಳು ತಾಯಿ? ಎಂದೂ ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ಲಾರ್ದಕ್ಕಿ ದಿಲ್ಲಿ ತನ ಕೂಸಿನ ಪತ್ತ ಹುಡುಕುತ್ತ ಬೆಂಗಳೂರು ಬಿಟ್ಟು ದಿಲ್ಲಿಗೆ ಬಂದಳು. ಎಲ್ಲಾದ ನನ್ನ ಮಗ ಅಂತೇಳಿ ಹುಡುಕುತ್ತ ಸಾವಿರಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗುವಿನ ಮನಿ ಪತ್ತ ತೆಗೆದಳು. ಹೌದು ಹೌದು ಹೌದು. ಮಗನ ಮನಿಗೆ ಹೋಗಿ ಟಕ್ ಟಕ್ ಅಂತೇಳಿ ಬಾಗ್ಲ ಬಿಡಿತಾಳ. ಬಾಗ್ಲ ತೆಗೆದು ಮಗ ನೋಡ್ತಾನ, ತಾಯಿ ಮನಿ ಬಾಗಿಲಿಗೆ ಬಂದಾಳ. ಹೌದು. ಮನಸ್ಸಿನೊಳಗೆ ಹೌಸ್ ಆಗ್ಯಾದ, ನಮ್ಮವ್ವ ಮನಿ ಬಾಗಿಲಿಗೆ ಬಂದಾಳತ್ತ ಆತುರದಿಂದ ಅಪ್ಕೋಬೇಕತ್ತಾನ. ಇನ್ನೊಂದು ಕಡೆ ಅಜ್ಞಾನ ಅನ್ನೋದು ಬಡ್ಕೊಂಡದ. ಒಂದು ವೇಳೆ ನಾ ತಾಯಿಗೆ ಕೋನ ಹಿಡಿದು ಮನಿ ಒಳಗೆ ತಗೊಂಡಂದ್ರ ನಾ ಮತ್ತ ಅಪಮಾನಕ್ಕೀಡಾತ. ಹೌದು ಹೌದು. ಹೊಳ್ಳಿ ನಮ್ಮವ್ ದಿಲ್ಲಿವರೆಗೆ ನಿತ್ತಂದ್ರ ಅವಾಗ ಮಾಡುದು ಈಗ ಅದೇ ಮಾಡ್ಬೇಕಾಗ್ತದ. ಹೌದು ಹೌದು. ನಮ್ಮವ್ಗು ಗುರುತು ಹಿಡ್ಲಾರ್ದಂಗ ಮಾಡುದತ್ತೇಳಿ ನೀ ಯಾರು ನನಗ್ ಗೊತ್ತಿಲ್ಲ ಅಂತೇಳಿ ಟಪ್ಪನಿ ಬಾಗಲ ಹೊಡ್ಕೊಂಡ. ಹೌದು ಹೌದು. ಹಡದ ಕಳ್ರಿ ಕೂನ್ ಹಿಡ್ಲಾರ್ದೆ ಇದ್ದಿತ್ತು. ದುಃಖ ಮಾಡ್ತಾಳ, ಏನೋ ಪೂರ್ವ ಜನ್ಮದ ಪುಣ್ಯನೋ, ನಾ ಏನು ಪಾಪ ಮಾಡಿನೋ ಭಗವಂತ, ಮಗ ಮನಿತನ ಬಂದ್ರ ಕೂನ್ ಹಿಡಿಯಲಾಗ್ಯಾನ, ನನ್ನ ಹಣಿ ಬರೀ ಹಿಂಗೆ ಅನ್ನತ್ತೇಳಿ ಬೆಂಗಳೂರಿಗೆ ಬಂದಳು ತಾಯಿ. ಅವಾಗ ಮುಂದ 2 ತಿಂಗಳ ನಂತರ ರಾಮುವಿಗೆ ಟ್ರೈನಿಂಗ್ ಸಲುವಾಗಿ ಎಲ್ಲಿ ಬರ್ಬೇಕಾಯ್ತು? ಬೆಂಗಳೂರಿಗೆ ಬರ್ಬೇಕಾಯ್ತು. ಹೌದು ಹೌದು. 8 ದಿವಸ ಟ್ರೈನಿಂಗ್ ಮುಗಿಸ್ಕೊಂಡ. ಮಗುವಿಗೆ ಜ್ಞಾನ ಪಡಿಬೇಕಾಗಿತ್ತು. ಅಜ್ಞಾನ ಅನ್ನೋದು ಒಳಗೆ ಹೋಗಿತ್ತು. ಜ್ಞಾನದ ಹೆಜ್ಜೆ ಒಳಗೆ ಹೆಜ್ಜೆ ಇಡ್ಲಾತಿದ. ಹೌದು. ನಮ್ಮವನು ಮಾರಿಯೇರಿ ಒಮ್ಮೆ ನೋಡ್ಬೇಕಂತೇಳಿ ವಿಚಾರ ಬತ್ತ ನೋಡಿ. ಹೌದು. ಎಲ್ಲಿ ಬಂದ? ಅಲಸೂರು ಕ್ರಾಸ್ನಾಗ ಸೋಮೇಶ್ವರ ಗುಡಿ ಮುಂದ ಮನಿ ಇತ್ತು. ಮನಿ ಒಳಗೆ ಬಂದು ಎಲ್ಲಾಳ ನನ್ನ ತಾಯಿ ಅಂತೇಳಿ ಮನಿ ಒಳಗೆ ಹೆಜ್ಜೆ ಇಡ್ತಿದ್ದ. ಮನಿ ಮಾತ್ರ ಇತ್ತು, ಮನಿ ಒಳಗೆ ಕತ್ತಲಿ ಬಿದ್ದಿತ್ತು. ಒಳಗೆ ಹೋಗಿ ನೋಡ್ಲಿಕ್ಕಾಗಿ ತಾಯಿ ಇರ್ಲಿಲ್ಲ. ಹೌದು.
ತಾಯಿ ತಾಯಿ ಅಂತೇಳಿ ದುಃಖ ಮಾಡ್ಲತ್ತ. ಅವಾಗ ಸುತ್ತಮುತ್ತಲಿನ ಜನ ಬರ್ತಾರೆ. ಏ ನಿನ್ನ ತಾಯಿ ನೀ ಬರ್ತಿ ಅನ್ನೋ ವಿಶ್ವಾಸದೊಳಗ ಮಗ ರಾಮೋ ಅಂತೇಳಿ ತಿಂಗಳ ಬಾಯಿ ಒಳಗ ನೀರಿಲ್ದೆ ನಿನ್ನ ನಾಮ ನುಡಿದು ನಿನ್ನ ತಾಯಿ ಪ್ರಾಣ ಬಿಟ್ಲು. ನಿನ್ನ ತಾಯಿ ಪ್ರಾಣ ಬಿಟ್ಲ. ಹೌದ್ 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 ಹೌದ್. ಅವಾಗ ಶಿಡ್ಲ ಹೊಡೆದಂಗಾಯ್ತು. ಮರಳಿ ಬಾ ತಾಯಿ ಅಂತೇಳಿ ಚೀರಾಡ್ಲತ್ತ. ಇದ್ದಾಗ ಕಡೆಗೆ ನಿಸ ಸತ್ತಾಗ ಹತ್ತಾರೆ ಮತ್ತೆ ಬರುವರೆ ಹತ್ತವರು. ಹುಚ್ಚ ಎದ್ದಾತ ಮುಂದ ನಿನ್ನ ಮನಿ ಬಾಗಲಿಗೆ ಬಿದ್ರ ಅಜ್ಞಾನದಿಂದ ನನ್ನ ತಾಯೆಲ್ಲ ತೇಳಿ ಕೊಟ್ಟು ಕಳಿಸಿದಿ. ಸತ್ತ ಮ್ಯಾಗ ಜ್ಞಾನ ಮೋಕ್ಷ ಆಗಿ ಮರಳಿ ತಾಯಿ ಬಾ ಅಂದ್ರೆ ಬಂದಾಳ. ಹೊಟ್ಟೆ ಬರ್ಲಾಕ ಸಾಧ್ಯ ಇಲ್ಲ. ದುಃಖ ಮಾಡ್ಕೋತ ಮನಿ ಬಿಟ್ಟು ಹೋಗಬೇಕತ್ತಿದ್ದ. ತಾಯಿ ಒಂದು ಪತ್ರ ಬರೆದಳು. ಏನು ಬರ್ದಳ್ರಿ ಪತ್ರ? ಏನರಿ ಬರ್ದಾಳ ತಿಳಿ ತೆಗೆದು ನೋಡ್ತಿಳು. ತಾಯಿ ಬರ್ದಾಳ ಪತ್ರದೊಳಗ. ನೋಡ್ರಿ ಪುಣ್ಯಾತ್ಮರಿ, ತಾಯಿ ಕಳ್ಳ, ತಾಯಿ ತ್ಯಾಗ ಹೆಂಗ ಏ ಮಗ ರಾಮು. ಹೌದ್ ಹುಟ್ಟಿದ 2 ವರ್ಷದೊಳಗ ಅಲಸೂರು ಕ್ರಾಸ್ ಮ್ಯಾಗ ಆಕ್ಸಿಡೆಂಟ್ ಆಯ್ತು. ನಿಂದಿಂದ ಒಂದು ಸತ್ಯ ಮುಚ್ಚಿಟ್ಟಿದ, ಅದು ಹೇಳಬಾರ್ದಂದಿದ. ಆದ್ರೆ ಸಾಯಿ ಆಳಿ ಬಂದವ ಮಗನ. ಹೇಳ್ಬೇಕಾಗ್ಯದ. ನಿನಗೆ ಹೇಳೇ ಸಾಯ್ತೀನೋ ಕಂದ, ನಿನಗೆ ಹೇಳೇ ಸಾಯ್ತೀನ ಅಂತ ಹೇಳಿ ಆ ಪತ್ರದೊಳಗೆ ಬರ್ದಿಳು. ಹೌದ್ 2 ವರ್ಷದೊಳಗೆ ಇದ್ದತ್ತು ಮುಂದ ಅಲಸೂರು ಕ್ರಾಸಿನ ಮ್ಯಾಗ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ನೊಳಗ ನಿನ್ನಪ್ಪ ತೀರಿ ಹೋದ. ನಿಂದೊಂದು ಕಣ್ಣು ಹೋಗಿತ್ತು ಕಂದ, ನಿಂದೊಂದು ಕಣ್ಣು ಹೋಗಿತ್ತು. ಹೌದ್ ದವಾಖಾನಿಗೆ ಒಯ್ದೆವು. ನಿನ್ನ ಕಣ್ಣಿನ ಆಪರೇಷನ್ಕ್ಕಾಗಿ ಲಕ್ಷ ರೂಪಾಯಿ ರೊಕ್ಕ ಬೇಡಿದ್ರು. ನಿಮ್ಮಪ್ಪ ಗಳಿಸಿದ 4-5 ಎಕರೆ ಹೊಲ ಮಾಡಿ ಇದ್ದಿರ್ತಕ್ಕಂಥ ಬಂಗಾರ ಬೆಳ್ಳಿ ಮಾಡಿ ರೊಕ್ಕಗೊಳೆ ಮಾಡಿ ನಿನ್ನ ಕಣ್ಣಿನ ಆಪರೇಷನ್ಕ್ಕೆ ಸಜ್ಜು ಮಾಡಿದೆವು ಕಂದ. ಆದ್ರೆ ನಿನಗೆ ಕಣ್ಣು ಕೊಡೋರು ಯಾರೋ ದಾದಿರ್ಲಿಲ್ಲ. ನಿನಗೆ ಕಣ್ಣು ಕೊಡೋರು ಯಾರು ದಾದಿರ್ಲಿಲ್ಲ. ಹೌದ್ ನಂದು ವಯಸ್ಸಾಗ್ಯದ. ನನ್ನ ಮಗ ಇನ್ನೂ ಬಾಳಿ ಬೆಳಗಬೇಕಾಗ್ಯದ. ನನ್ನ ಮಗ ಜಗತ್ತು ನೋಡ್ಬೇಕಾಗ್ಯದ ಅಂತೇಳಿ ನನ್ನೊಂದು ಕಣ್ಣು ನಿನಗೆ ದಾನ ಮಾಡ್ದು ಕಂದ. ನಂದೊಂದು ಕಣ್ಣು ನಿನಗೆ ದಾನ ಮಾಡು. ಹೌದ್ ಅವಾಗ ಮಗುವಿಗೆ ಸಿಡ್ಲ ಹೊಡೆದಂಗಾಗಿ ಕಣ್ಣಾನ ನೀರು ಧಾರಂಕಾರ ಹರಿಲಿತ್ತು. ಏ ತಾಯಿ, ಎಂತ ಪಾಪ ಮಾಡ್ದೇವ ಅಂತೇಳಿ ಅಳ್ಳಾತ. ಮುಂದೆ ತಾಯಿ ಪತ್ರ ಬರ್ದಾಳ. ಏನತ್ತ? ಏ ಮಗ, ಇದೆಲ್ಲ ಓದಿ ನಿನ್ನ ಕಣ್ಣಾಗ ನೀರು ಬರ್ತದೋ ಕಂದ. ಆದ್ರೆ ಕಣ್ಣಾಗ ನೀರು ತೆಗಿಬೇಡ ಕಂದ, ಕಣ್ಣಾಗ ನೀರು ತೆಗಿಬೇಡ. ಹೌದ್ ನಿನ್ನ ತಾಯಿ ತೀರಿ ಹೋಗಾಳತ್ತೇಳಿ ದುಃಖ ಮಾಡಬೇಡ ಕಂದ. ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದೋ ಕಂದ. ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ. ಹೌದ್ ನಿನ್ನ ಕಣ್ಣಿನೊಳಗ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ಕಂದ. ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ತಿಳಿದು. ಇದನ್ನೆಲ್ಲ ಓದಿದ ರಾಮು ದುಃಖ ಸಹನಾಗಲಾರ ಬಟ್ಟೆಕ್ಕ ಹೃದಯಘಾತದಿಂದ ತೀರಿ ಹೋದ. ಹತ್ತಿನಿ ಬಂಧುಗಳೇ, ಹೃದಯಘಾತದಿಂದ ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ ಅದು. ಹೌದು ನಿಜ ಜೀವನದೊಳಗೆ ಹುಟ್ಟಿ ಬಂದ ಬಳಕ ನಮಗೂ ನಿಮಗೂ ಕೂಡ ತಾಯಿ ತಂಗಿ ಏನಂತವ್ರು ಅದಾರ. ಹೌದು ನಾವು ಏನರೇ ಅದನ್ನ ಮರೆತು ರಾಮುವಿನಂಗ ನಡೆದೇವಂದ್ರ ಹೆಂಗ ಮುಂದೊಂದು ದಿನ ಅವನಿಗೆ ಜ್ಞಾನ ಉದಯ ಆಯ್ತು, ಅದರ ಸಮಯ ಮಿಂಚಿ ಹೋಗಿತ್ತು. ಹೌದು ಹೆಂಗ ತಾಯಿಗೆ ಕಳ್ಕೊಂಡು ಏನೂ ದುಃಖ ಸಹನಾಲರ ಬಿಟ್ಟಕ್ಕ ತ್ಯಾಗ ಮಾಡದ ದೇಹ ಬಿಟ್ಟ. ಹೌದು ನಾವು ನೀವು ಕೂಡ ರಾಮುವಿನಂಗಾಗೋದು ಬೇಡ. ಮನಿ ಒಳಗೆ ನಮ್ಮವ್ವ ಅಪ್ಪ ಒಂದು ತಿಳಿದರಲ್ಲಿ ತಿಳಿಲಾರ್ದ್ಯಾರಲ್ಲಿ ಮಾತಾಡಿದ್ರ ಹೌದು ನಮ್ಮಪ್ಪ ತಿಳಿಲಾರ್ದೆ ಮಾತಾಡ್ಯಾನ, ನಮ್ಮವ್ವ ತಿಳಿಲಾರದೆ ಮಾತಾಡ್ಯಾಳ. ಹೌದು ಅದನ್ನ ವಿಚಾರ ಬಿಟ್ಟು ನೀವು ತಾಯಿ ತಂದಿ ಆಲನ ಪಾಲನ ಮಾಡಿದ್ರಂದ್ರ ನಿಜಕ್ಕೂ ನೀವು ತಾಯಿ ಮಕ್ಕಳು ತಿಳಿಸಬಾರಕ್ಕೆ ಇರ್ತೈತೆ. ಹೌದು ಅದನ್ನ ಮರ್ತಿ ಎಲ್ಲರೇ ನಮ್ಮವ್ವ ಬೈದಾಳ ನಮ್ಮ ಅಪ್ಪ ಬೈದಾನ ಅಂತೇಳಿ ನೀವು ಹೊಳ್ಳೆ ಮಾತಾಡೋದಂದ್ರ ಅದು ಹಡದ ಕಳ್ಳಿ ಇರ್ತದ. ಹೌದು ಅದಕ್ಕೆ ಜೀವ ಚೂರತ್ತದ. ಹೊಳ್ಳಿ ಮಾತಾಡಿದ ಮಗ ಅವ ತಾಯಿ ಮಗ ಅಲ್ಲ, ಅವ ನಾಯಿ ಮಗ ತಿಳಿಸಬಾರಕ್ಕೆ ಹೇಳ್ತಾನ. ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ,
ಬಹಳೇನು ಮಾತಾಡ್ಲಾರ್ದೆ ತಮ್ಯಾರಿಗೂ ವಜ್ಜಾಗಲಾರ್ದೆ ಜಗತ್ತದೊಳಗ ಜ್ಞಾನ ಇದ್ದರೆ ಮುಕ್ತಿ ಅದ. ಅಜ್ಞಾನದಿಂದ ತನ್ನ ತಾಯಿ ಕಳ್ಕೊಂಡು ಜಗತ್ತದೊಳಗೆ ದೇಹ ಬಿಟ್ಟ ಸಣ್ಣ ಮಗ ರಾಮು. ಒಂದೇ ಒಂದು ಜ್ಞಾನ ಇತ್ತಂದ್ರ ತಾಯಿ ಪ್ರೀತಿ ಕಾಣುತ್ತಿದ್ದ ಮಗ ರಾಮು. ಅದಕ್ಕ ಜ್ಞಾನದಿಂದೇ ಮುಕ್ತಿ ಅದ. ಜಗತ್ತದೊಳಗ ಜ್ಞಾನ ಇದ್ದರೆ ಮೋಕ್ಷ ಅದ. ಯಾಕಪ್ಪ ಅಂದ್ರ ಯಾಕ್ರಿ ನನ್ನ ಮದಗೊಂಡ ಮುತ್ತಿ ಅವರು ಒಂದು ಮಾತು ಹೇಳ್ತಿದ್ರು. ಏನತ್ತ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟ ಅಂತ ಹೇಳಿ ಹೇಳ್ತಿದ್ರು. ಹಿಂಗಂದ್ರೆ ಏನ್ರಿ ಸರ? ನೋಡು, ಮದುವೆ ಆಗ್ಯದ, ಪ್ರಪಂಚ ಶುದ್ಧ ನಡೆದತ್ತ ಹೇಳಿ ನೀ ತಿಳ್ಕೊಂಡಿದಿ. ಹೌದು. ಆದ್ರೆ ಇದಕ್ಕೆ ಮುಂದೆ ಮಕ್ಕಳು ಬೇಕಲ್ರಿ ಮಕ್ಕಳು ಹುಟ್ಟಿ ಬಂದ ಬಳಕ ಅದು ನಿನಗ ನೋಡ್ತಾವಿಲ್ಲ, ಇದನ್ನು ಬೇಕಾಗುತ್ತೆ. ಎಲ್ಲ ವಿಚಾರ ಮಾಡೇಬೇಕಲ್ಲ. ಯಾಕಂದ್ರ ಯಾಕ್ರಿ? ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿರ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಸಹಿತ ಜಾಗಿಲ್ಲ ಅಂತೇಳಿ ಮದಗೊಂಡ ಮುತ್ತೆ ಅವ್ರು ಹೇಳ್ತಿದ್ರು. ನಿಮಗೊಂದು ಮಾತು ಕೇಳ್ತನ ಇಲ್ಲಿ. ಏನು? ಮದಗೊಂಡ ಮುತ್ತೆ ಹೇಳ್ಯಾರತ್ ನೀವ್ ಹೇಳ್ತೀರಿ, ಮಕ್ಕಳಿಲ್ಲ ಅವ್ರ ಮನಿ ಲೆಕ್ಕದಾಗಿಲ್ಲ ಅಂತ ಹೇಳ್ತೀರಿ. ಆದ್ರೆ ಮದಗೊಂಡ ಮುತ್ತೆ ಎಷ್ಟು ಮಂದಿ ಮಕ್ಕಳದಾರ ಸ್ವರ್ಗದಾಗ ಜಾಗಿಲ್ಲ ಮಕ್ಕಳಿಲ್ಲಾರ್ದವ್ರಿಗೆ ನೀವ್ ಹೇಳ್ತೀರಿ. ಅವ್ರಿಗೆ ಎಷ್ಟು ಮಂದಿ ಮಕ್ಕಳದಾರ ನಮಗ್ ಸಂಶಯ ಬಂದವ್ರಿ ಮಸ್ತಾರ. ಅಂದ್ರೆ ನಿಂದೆ ಅನ್ಚಿಂತಿ ಮಕ್ಕಳು ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ, ಸ್ವರ್ಗದಾಗ ಜಾಗಿಲ್ಲ, ಮದಗೊಂಡ ಮುತ್ತೆ ಅವ್ರು ದೇವರಾಗಿ ಕೂತಾರ, ಅವ್ರಿಗೆ ಎಷ್ಟು ಮಕ್ಕಳಿದ್ರ ನಿನ್ ಅವ್ರಿಗೆ ಹೆಂಗ್ ಸ್ವರ್ಗದಾಗ ಜಾಗ ಸಿಕ್ತತ್. ಮದಗೊಂಡು ಮುತ್ತೆ ಮಕ್ಕಳು ನಿನಗೆ ಇನ್ನೂ ಯಾರು ತಿಳಿದಿಲ್ಲ. ತಿಳಿದಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಜಗತ್ತೇ ಅವ್ರ ಮಕ್ಕಳು ಹೇಳ್ತೀರಿ ಅಂದವರು. ಜಗತ್ತೇ. ಯಾಕಂದ್ರ ನಮಗ ನಿಮಗ ಹೆಂಡ್ರು ಮಕ್ಕಳು ಅಂತರಂಗದೊಳಗಾರ. ಹೌದು, ಅಂತರಂಗದೊಳಗ. ಶರಣರಿಗೆ, ಸತ್ಪುರುಷರಿಗೆ, ಸಾಧುಗಳಿಗೆ ಹೆಂಡರು ಮಕ್ಕಳು ಅಂತರಂಗದೊಳಗಾರ, ನಮಗ ಬಹಿರಂಗದೊಳಗಾರ. ಹೆಂಗ್ರಿ? ನಾವು ಮಾಡೋ ಪ್ರಪಂಚ ಹಂಗದ. ಹೆಂಗ? ಎಮ್ಮಿ ನೀರು ಕುಡ್ದಂಗದ. ಹೌದು. ಒಂದು ಎಮ್ಮಿ ನೀರು ಕುಡಿಲಿಕ್ಕೆ ಹೋಯ್ತಂದ್ರ ಒಂದು ಹಳದಾಗ ಬಿತ್ತಂದ್ರ ಅಲ್ಲೇ ಹೆಂಡಿ ಹಿಕ್ತದ, ಅಲ್ಲೇ ಒಂದಕ್ಕೂ ಮಾಡ್ತದ, ಹೊಳ್ಳಿ ಅಲ್ಲಿದೆ ನೀರು ಕುಡ್ದು ಬರ್ತದ. ಇದು ನಾವು ನೀವು ಮಾಡೋ ಪ್ರಪಂಚ, ಇದು ಎಮ್ಮಿ ನೀರು ಕುಡ್ದಂಗದ. ಎಷ್ಟು ಹೊಲಸದ ತಿಳಿದಿತ್ತಲ್ಲ. ಶರಣರು, ಸತ್ಪುರುಷರು, ಸಾಧುಗಳು ಮಾಡೋ ಪ್ರಪಂಚ ಇದು ಆಕಳ ನೀರು ಕುಡ್ದಂಗದ. ನೀರಿನ ಸನಿ ಊರಿ ಮೊಳಕಾಲ ಊರಿ ಚಂದ ಭಾಗಸಿ ನೀರು ಕುಡಿತಾರ, ನೀರು ಗದ್ಲು ಮಾಡ್ಲಾರ್ದಿ. ಹೌದು. ಇದು ಶರಣರದ ಒಂದು ಪ್ರಪಂಚದ. ಮತ್ತೆ ನೀ ಹೇಳ್ತೀವಿ ಮದಗೊಂಡ ಮುತ್ತಾಗ ಮಕ್ಕಳು ಅಂತರಂಗದೊಳಗ ಅವರಿಗೆ ಹೆಂಡ್ರು ಮಕ್ಕಳು ಏನಪ್ಪಾ ಅಂದ್ರ ಅಂತ ಕಾಲ ಪೂರ್ವಕಾಲ ಅಂತದು ಹೇಳ್ತಿ, ಗುರು ಉಪದೇಶನಂತದು ಗಂಡ. ಹೌದು. ಇವು ಎರಡರ ಸಂಯೋಗದಿಂದ ಜ್ಞಾನ ಪ್ರಕಾಶ ಜ್ಯೋತಿ ಅನ್ನಂತ ಮಗು ಹಿಡಿ ಹುಟ್ಟಿ ಸಾಯಬಾರ್ದು, ಹುಟ್ಟಬಾರ್ದು ಅಂತ ಖುಷಿ ಹಿಡಿ. ಹೌದು. ನಾವು ನೀವು ಹಡ್ದಿದ್ದೇವು. ಉಮ್ಮದಿ ಮೈತ್ರಿನಲ್ಲಿ ಹೋದ್ರು ಕಮ್ಮ ಆಗಲ್ಲ. ಹೆಚ್ಚಾಕಮ್ಮ ಉಮ್ಮದಿ ಮೈತ್ರಿ ಬಿಡು, ಹೆಚ್ಚಾಕಮ್ಮ ಒಂದ್ ರೊಟ್ಟಿ ಉಂಡ್ರ ಮಿರಾಜ್ ಸಿವಿಲ್ ಕಡೆ ಹೋಗ್ಬೇಕಾಗ್ತದ ಇವಕ್ಕ. ಹೌದು, ಖರೆ ಅದ. ಜ್ಞಾನನಂತ ಮಗು ಹಿಡಿ, ಸಾಯಬಾರ್ದು, ತೊಟ್ಟಬಾರದು ಅಂತ ಮಗು ಹಿಡಿ. ಜಗತ್ತದೊಳಗ ಅಜರಾಮರ್ ಉಳಿತದ. ಮದಗೊಂಡು ಮುತ್ಯ ಅದೇ ಮಗುವಿಗೆ ಹಡ್ದಾರ, ಅವ್ರ ಕೀರ್ತಿ ಜಗತ್ತದೊಳಗ ಅಜರಾಮರ್ ಉಳಿದದ. ಅದಕ್ಕೆ ದೇವರಾಗಿ ಕೂತಾರ ಅವರು. ಅದಕ್ಕೆ ಆತ್ಮೀಯ ಬಂಧುಗಳೇ, ಆ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕೂತು ಕೇಳಬೇಕು. ಚಾಲು ಯಾವಾಗಪ್ಪ ಅಂದ್ರ ಯಾವಾಗ ಹೇಳ್ತಾರ ತಾಮ್ರಿ ಅವ್ರು ತಾನೇ ಯಾವ ರೀತಿಯಿಂದ ನನ್ನ ಅವಧೂ ಸಿದ್ಧ ಬಿಳಿಯಾಣಿ ಸಿದ್ಧ ಮುತ್ಯಾನಲ್ಲಿ ಗೌಡಿಕಿ ಸಲುವಾಗಿ ಕದನ್ ಹುಟ್ಟು, ಯಾವ ರೀತಿಯಿಂದ ಬಿಳಿಯಾಣಿ ಸಿದ್ಧ ಮುತ್ಯ ತಳನಾಡಿಕೆ ಎಲ್ಲಿ ಸನಕನಲ್ಲಿ ಗೌಡ್ರ ಮನೆಗೆ ಹೋದ, ಅವಧೂ ಸಿದ್ಧ ಮುತ್ಯ ಮೇಲ್ನಾಡಕ್ ಹೋದ. ಕಾರುಣಿ ಕರಿದಿನ ಕರಿ ಹಂಗ ಹರಿತಾನ. ಇದು ಸ್ಟೋರಿ ಅನ್ನೋದ ಹಾಡ್ನ ಕೇಳಿದ್ರೆ ನಿಮಗಿನ ಬಹಳ ಹುಡುಪದ. ಯಾವ ರೀತಿಯಿಂದ ದೇವಲೋಕದಾಗ ದೇವೇಂದ್ರ ಪದವಿ ಪಡೆದ ಯಾರು? ಬಿಳಿಯಾಣಿ ಸಿದ್ಧ ಮುತ್ತನ ಕಚ್ಚಾರ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಅಂತ ಹೇಳಿ ಕ್ಯಾಲಿ ಚಾಲು ಮಾಡ್ತಕ್ಕಂಥ ಮಳಿ ಬರ್ಲತ್ತದೇನು.